ನಮಸ್ಕಾರ ದೋಸ್ತ, ವೀಕ್ಲಿ ರೌಂಡ್ ಆಫ್ಗೆ ವೆಲ್ಕಮು. ಬನ್ನಿ ಹಾಗಿದ್ರೆ ಈ ವಾರ ಯಾವೆಲ್ಲ ಸಿನಿಮಾಗೆ ಸಂಬಂಧಪಟ್ಟಂತಹ ಸುದ್ದಿಗಳು ಊರ್ ತುಂಬಾ ಓಡಾಡ್ತಾ ಇದೆ ಅಂತ ನೋಡ್ಕೊಂಬರೋಣ. ಅನೌನ್ಸ್ಮೆಂಟ್ಸ್. ಮ್ಯೂಸಿಕ್ ಮಾಂತ್ರಿಕ ರವಿ ಬಸ್ ಅವರು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಕ್ಸ್ಪೆರಿಮೆಂಟ್ ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಪ್ರೇಕ್ಷಕರ ಮುಂದೆ ತರದ್ರಲ್ಲಿ ಎಕ್ಸ್ಪರ್ಟು. ಇದೇ ರೀತಿ ಸಾಕಷ್ಟು ಸಿನಿಮಾಗಳನ್ನ ಕುಂದಾಪುರ ಕನ್ನಡ ಸೇರಿದಂತೆ ಕನ್ನಡ ಭಾಷೆಯಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ನಿರ್ದೇಶನ ಹಾಗೂ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಈಗ ಅವರು ಹಾಗೂ ಅವರ ತಂಡದ ಪರಿಶ್ರಮದಿಂದ ಕರಾವಳಿಯ ಗಂಡು ಕಲೆ ಯಕ್ಷಗಾನವನ್ನ ಈಗ ಸಂಪೂರ್ಣ ಸಿನಿಮಾ ರೂಪದಲ್ಲಿ ವೀರ ಚಂದ್ರಹಾಸ ಎನ್ನುವಂತಹ ಟೈಟಲ್ ನಲ್ಲಿ ಇದೇ ಏಪ್ರಿಲ್ 18ಕ್ಕೆ ತೆರೆ ಮೇಲೆ ತಗೊಂಡ್ಬರ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದಿಂದ ಇದೊಂದು ಹೊಸ ಪ್ರಯತ್ನ. ಶಿವಣ್ಣ ಸೇರಿದಂತೆ ಕನ್ನಡ ಚಿತ್ರರಂಗದ ಸಾಕಷ್ಟು ಖ್ಯಾತನಾಮರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಾಮ್ ಚರಣ್ ರವರ ಹಿಂದಿನ ಸಿನಿಮಾ ಅಂದ್ರೆ ಗೇಮ್ ಚೇಂಜರು ಯಾವ ರೀತಿಯಲ್ಲಿ ಮಣ್ಮುಕ್ತು ಅನ್ನೋದು ಹಿಸ್ಟ್ರಿ. ರಾಜಮೌಳಿ ಅವ್ರ ಜೊತೆಗೆ ಸಿನಿಮಾ ಮಾಡಿದ್ಮೇಲೆ ಆ ಹೀರೋ ಗೆದ್ದೇ ಗೆಲ್ತಾನೆ, ಆದ್ರೆ ಅದಾದ ನಂತರ ಮಾಡುವಂತಹ ಸಿನಿಮಾಗಳು ಸೋಲ್ತವೆ ಎನ್ನುವಂತಹ ಶಾಪ ರಾಮ್ ಚರಣ್ ರವರ ಪಾಲ್ಗೆ ನಿಜ ಆಗೋಯ್ತು. ಈಗ ಕಳಂಕವನ್ನ ತೊಡೆದುಕೊಳ್ಳೋದಕ್ಕೆ ರಾಮ್ ಚರಣ್ ಬುಚ್ಚಿ ಬಾಬು ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾಗೆ ಪೆದ್ದಿ ಅನ್ನುವಂತಹ ಟೈಟಲ್ ಕೂಡ ಫಿಕ್ಸ್ ಆಗಿದೆ. ಈ ಸಿನಿಮಾದಲ್ಲಿ ರಾಮ್ ಚರಣ್ ಪಕ್ಕಾ ಮಾಸ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾಗೆ AR ರೆಹಮಾನ್ ಅವರ ಮ್ಯೂಸಿಕ್ ಇದೆ. ಶಿವಣ್ಣ ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಒಂದರಲ್ಲಿ ಕಾಣಿಸ್ಕೊಳ್ಳೋದು ಖಚಿತವಾಗಿದೆ. ಕೇವಲ ತೆಲುಗು ಪ್ರೇಕ್ಷಕರು ಮಾತ್ರವಲ್ಲದೆ ಕನ್ನಡ ಪ್ರೇಕ್ಷಕರಿಗೂ ಕೂಡ ಈ ಸಿನಿಮಾದ ಮೇಲೆ ಸ್ವಲ್ಪ ಮಟ್ಟಿಗೆ ನಿರೀಕ್ಷೆ ಹೆಚ್ಚಾಗಿದೆ. ಬಿಗ್ ಅಪ್ಡೇಟ್ಸ್. ಶ್ರೀನಿಧಿ ಬೆಂಗಳೂರು ಹಾಗೂ ದೀಕ್ಷಿತ್ ಶೆಟ್ಟಿ ಕಾಂಬಿನೇಷನ್ ನಲ್ಲಿ ಈಗಾಗಲೇ ಬ್ಲಿಂಕ್ ಸಿನಿಮಾ ರಿಲೀಸ್ ಆಗಿ ಯಾವ ರೀತಿಯಲ್ಲಿ OTTಲಿ ಸಖತ್ ವೈರಲ್ ಆಯ್ತು ಅನ್ನೋದು ಗೊತ್ತೇ ಇದೆ. ಕನ್ನಡ ಚಿತ್ರರಂಗದಲ್ಲಿ ಹೊಸತನದ ಅಲೆಯ ಸೂಚನೆಯನ್ನು ನೀಡಿದ್ರು ಈ ತಂಡ. ಪ್ರತಿಭಾನ್ವಿತ ನಿರ್ದೇಶಕ ಶ್ರೀನಿಧಿ ಬೆಂಗಳೂರು ಈಗ ಮತ್ತೆ ದೀಕ್ಷಿತ್ ಶೆಟ್ಟಿ ಅವರ ಜೊತೆಗೆ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾಗೆ ಜೊತೆಯಾಗಿದ್ದಾರೆ. ಈ ಜೋಡಿಯಿಂದ ಮತ್ತೊಂದು ಸ್ಪೈನ್ ಚಿಲ್ಲಿಂಗ್ ಥ್ರಿಲ್ಲರ್ ಸಿನಿಮಾ ಬರ್ಬೋದು ಅಂತ ಎಲ್ಲರ ನಿರೀಕ್ಷೆ ಹೆಚ್ಚಾಗಿದೆ. ಉಪಾಧ್ಯಕ್ಷ ಸಿನಿಮಾದ ಗೆಲುವಿನ ನಂತರ ಈಗ ಚಿಕ್ಕಣ್ಣ ನಾಯಕನಾಗಿ ಕಾಣಿಸ್ಕೊಳ್ತಾ ಇರೋದು ಮತ್ತೊಂದು ಸಿನಿಮಾದಲ್ಲಿ, ಅದೇ ಲಕ್ಷ್ಮೀಪುತ್ರ. ಇದರ ಮೊದಲ ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿದೆ. ವಿಜಯ್ S ಸ್ವಾಮಿ ನಿರ್ದೇಶನದಲ್ಲಿ ಮೂಡ್ ಬರ್ತಾ ಇರುವಂತಹ ಈ ಸಿನಿಮಾಗೆ AP ಅರ್ಜುನ್ ಅವರ ಕತೆ ಇದೆ ಮತ್ತು ಅವರೇ ಈ ಸಿನಿಮಾವನ್ನ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಯುಗಾದಿ ಹಬ್ಬಕ್ಕೆ ಡೆವಿಲ್, ಮ್ಯಾಂಗೋ ಪಚ್ಚ, ಎಕ್ಕ, ಸಿಟಿ ಲೈಟ್ಸ್, A ಫಾರ್ ಆನಂದ್, ದೂರತೀರ ಯಾನ ಸಿನಿಮಾದ ಪೋಸ್ಟರ್ ಗಳು ರಿಲೀಸ್ ಆಗಿದೆ ಅಂಡ್ ದೇ ಲುಕ್ ಇಂಪ್ರೆಸಿವ್. ಟೀಸರ್, ಟ್ರೈಲರ್ ಮತ್ತು ಸಾಂಗ್ ಅಪ್ಡೇಟ್ಸ್. ಶಿವಣ್ಣ, ರಾಜ್ಬಿ ಶೆಟ್ಟಿ ಹಾಗೂ ಉಪೇಂದ್ರ ಕಾಂಬಿನೇಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಮ್ಯಾಜಿಕ್ ಮ್ಯೂಸಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾ 45 ನ ಟೀಸರ್ ರಿಲೀಸ್ ಆಗಿದೆ. ಸಿನಿಮಾದ ಮೇಕಿಂಗ್ ಹಾಗೂ VFX ಪ್ರತಿಯೊಂದು ಕೂಡ ಪ್ರೇಕ್ಷಕರ ಗಮನವನ್ನ ಸೆಳೆದಿದೆ. ಸಿನಿಮಾ ಇದೆ ಆಗಸ್ಟ್ 15ಕ್ಕೆ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಶಶಾಂಕ್ ಹಾಗೂ ಡಾರ್ಲಿಂಗ್ ಕೃಷ್ಣ ಕಾಂಬಿನೇಷನ್ ಸಿನಿಮಾಗೆ ಬ್ರಾಟ್ ಅಂತ ಟೈಟಲ್ ಇಡಲಾಗಿದ್ದು, ಕನ್ನಡದ ರ್ಯಾಪರ್ ರಾಹುಲ್ ಡಿಟ್ಟೋ ಹಾಡಿರುವಂತಹ ಬ್ರಾಟ್ ಥಿಯರಿ ಸಾಂಗ್ ಕೂಡ ರಿಲೀಸ್ ಆಗಿದೆ. ಅಂಡ್ ಕೇಳುಗರಿಗೆ ಇದು ಸಖತ್ ಎಂಟರ್ಟೈನಿಂಗ್ ಆಗಿದೆ ಅನ್ನುವಂತಹ ಒಪಿನಿಯನ್ ಕೂಡ ಕೇಳಿ ಬರ್ತಾ ಇದೆ. ಕೌಸಲ್ಯ, ಸುಪ್ರಜಾ, ರಾಮ ಆದ್ಮೇಲೆ ಡಾರ್ಲಿಂಗ್ ಕೃಷ್ಣ ಹಾಗೂ ಶಶಾಂಕ್ ಅವರ ಕಾಂಬಿನೇಷನ್ ಈ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಕ್ಯಾನ್ವಾಸ್ ನಲ್ಲಿ ರಿಲೀಸ್ ಮಾಡುವಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕೌಸಲ್ಯ, ಸುಪ್ರಜಾ, ರಾಮ ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಕಲೆಕ್ಷನ್ ಮಾಡಿದಂತಹ ಸಿನಿಮಾ. ಹೀಗಾಗಿ ಈ ಕಾಂಬಿನೇಷನ್ ಮತ್ತೆ ಈ ಸಿನಿಮಾದ ಮೂಲಕ ಬರ್ತಾ ಇರೋದು ಕೂಡ ನಿರೀಕ್ಷೆಯನ್ನ ಹೆಚ್ಚು ಮಾಡಿದೆ. KD ಸಿನಿಮಾದ ಸೆಟ್ ಆಗಲ್ಲ ಸಾಂಗು ಈಗಾಗಲೇ ರಿಲೀಸ್ ಆಗಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಗಳನ್ನ ಪಡ್ಕೊಂಡಿದೆ. ಬಿಡುಗಡೆ ಆಗಿರುವಂತಹ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಸಖತ್ ಒರಿಜಿನಲ್ ಹಾಗೂ ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ. ಬೇರೆ ಭಾಷೆಯಲ್ಲಿ ಈ ಸಾಂಗ್ ನ ಕೇಳಿದ್ರು ಕೂಡ ಅದೇ ಭಾಷೆ ಸಿನಿಮಾ ಇರ್ಬೋದೇನೋ ಅನ್ನೋಷ್ಟರ ಮಟ್ಟಿಗೆ ಸಿನಿಮಾದ ಸಾಂಗ್ ಗಳು ನಿಮ್ಗೆ ಇಷ್ಟ ಆಗುತ್ತೆ. OTT ರಿಲೀಸ್. ಶರಣ್ ರವರ ಈ ವರ್ಷದ ಸೂಪರ್ ಹಿಟ್ ಸಿನಿಮಾ ಆಗಿರುವಂತಹ ಚೂಮಂತರ್ ಅಮೆಜಾನ್ ಪ್ರೈಮ್ ನಲ್ಲಿ ರಿಲೀಸ್ ಆಗಿದೆ. ಪ್ರತಿಯೊಬ್ರು ಕೂಡ ಈ ಸಿನಿಮಾನ ಥಿಯೇಟರ್ ನಲ್ಲಿ ನೋಡಿ ಎಂಜಾಯ್ ಮಾಡಿದ್ರು. ಕನ್ನಡದಲ್ಲಿ ಒಂದು ಹಾರರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ ಇದಾಗಿದ್ದು, ಮುಂದಿನ ದಿನಗಳಲ್ಲಿ ಈ ಯೂನಿವರ್ಸ್ ನಿಂದ ಬರುವಂತಹ ಸಿನಿಮಾಗಳನ್ನ ನೋಡೋದಕ್ಕೆ ಹೆಚ್ಚಿನ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಒಂದ್ ವೇಳೆ ನೀವು ಈ ಸಿನಿಮಾನ ಥಿಯೇಟರ್ ನಲ್ಲಿ ನೋಡಿಲ್ಲ ಅಂದ್ರೆ ಅಮೆಜಾನ್ ಪ್ರೈಮ್ ನ ಚಿಕ್ಕ ಪರದೆ ಮೇಲೆ ನೋಡಬಹುದಾಗಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್. ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ಸಲ್ಮಾನ್ ಖಾನ್ ರವರ ಸಿಕಂದರ್ ಸಿನಿಮಾ ಇದುವರೆಗೂ ಅಂದ್ರೆ 3ನೇ ದಿನದ ಅಂತ್ಯಕ್ಕೆ ಒಟ್ಟಾರೆ 88.75 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಅನ್ನ ಮಾಡಿದೆ. ಕ್ರಿಟಿಕಲಿ ನೆಗೆಟಿವ್ ರಿವ್ಯೂಸ್ ಇದ್ರು ಈ ಕಲೆಕ್ಷನ್ ಅನ್ನ ಸಿಕಂದರ್ ಸಿನಿಮಾ 3 ದಿನಗಳಲ್ಲಿ ಪೂರೈಸಿದೆ. ಚಾವಾ 46ನೇ ದಿನದ ಅಂತ್ಯಕ್ಕೆ ಭರ್ಜರಿ 708 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿದ್ದು ಬ್ಲಾಕ್ ಬಸ್ಟರ್ ರಿಸಲ್ಟ್ ಅನ್ನ ಪಡ್ಕೊಂಡಿದೆ. ಹಿಸ್ಟಾರಿಕಲ್ ಪೀರಿಯಾಡಿಕಲ್ ಸಿನಿಮಾ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅನ್ನೋದನ್ನ ಈ ಸಿನಿಮಾ ಮತ್ತೆ ಪ್ರೂವ್ ಮಾಡಿದೆ. L2 ಎಂಪುರಾನ್ ಬಿಗ್ ಬಡ್ಜೆಟ್ ಹಾಗೂ ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿ ರಿಲೀಸ್ ಆಗಿದ್ದಂತಹ ಸಿನಿಮಾ. ಆದ್ರೆ ಸಿನಿಮಾ ಸೋಮವಾರದವರೆಗೆ ಮಾಡಿರುವಂತಹ ಕಲೆಕ್ಷನ್ ಸರಿಸುಮಾರು 82 ಕೋಟಿ. ಸಾಕಷ್ಟು ಮಿಕ್ಸಡ್ ರಿವ್ಯೂಗಳ ನಡುವೆ ಕೂಡ ಸಿನಿಮಾದ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದೇ ಟೈಮಲ್ಲಿ ರಿಲೀಸ್ ಆದಂತಹ ಮ್ಯಾಡ್ ಸ್ಕ್ವೇರ್ ಸಿನಿಮಾ 4ನೇ ದಿನದ ಅಂತ್ಯಕ್ಕೆ 36.9 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಚಿಯಾನ್ ವಿಕ್ರಮ್ ರವರ ವೀರ ಧೀರ ಸೂರನ್ ಸಿನಿಮಾ 26 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ನಿರೀಕ್ಷೆಗಿಂತ ಸಾಕಷ್ಟು ಕಡಿಮೆ ಆಗಿದೆ ಅಂತ ಕೂಡ ಹೇಳ್ಬೋದು. ಎಲ್ಲಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಗಳನ್ನ ನಾವು ಸ್ಯಾಕ್ನಿಕ್ ಎಂಟರ್ಟೈನ್ಮೆಂಟ್ ಮೂಲಗಳಿಂದ ವರದಿ ಮಾಡಿದೀವಿ. ಎಕ್ಸ್ಟ್ರಾಸ್ ಅಂಡ್ ಬಸ್.
ಇತ್ತೀಚೆಗಷ್ಟೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ 50ನೇ ಬರ್ಡೇಗೆ ಸಿಡಿಪಿ ರಿಲೀಸ್ ಮಾಡಿದ್ರು. ಅರ್ಥಪೂರ್ಣ ಡಿಸೈನ್ ಜೊತೆಗೆ ಈ ಸಿಡಿಪಿ ಸಖತ್ ವೈರಲ್ ಆಗಿತ್ತು. ವೈರಲ್ ಆಗೋದರ ಹಿಂದಿನ ಕೈಚಳಕ ಹೇಮಂತ್ ಅನ್ನುವಂತಹ ಪೋಸ್ಟರ್ ಡಿಸೈನರ್ದು. ಇವರು ಟೈಟಲ್ ಡಿಸೈನಿಂಗ್ ಅಂಡ್ ಪೋಸ್ಟರ್ ಡಿಸೈನ್ ಅಲ್ಲಿ ಇತ್ತೀಚಿನ ಸಿನಿಮಾಗಳಲ್ಲಿ ತುಂಬಾನೇ ಸುದ್ದಿ ಮಾಡ್ತಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಮನದ ಕಡಲು ಸಿನಿಮಾ ಸೇರಿದಂತೆ ಸಾಕಷ್ಟು ಡಿಸೈನ್ ಗಳನ್ನ ಇವರು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಕಬ್ಜಾ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಆಪಲ್ ಕಟ್, ಉಪೇಂದ್ರ ರೀ ರಿಲೀಸ್ ಪೋಸ್ಟರ್ ಸೇರಿದಂತೆ ಸಾಕಷ್ಟು ಕೊಡುಗೆಯನ್ನ ಇವರು KFIಗೆ ಕೊಟ್ಟಿದ್ದಾರೆ. ತೆರೆ ಮೇಲೆ ಕಾಣುವಂತಹ ಪ್ರತಿಭೆಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಆದ್ರೆ ಇಂತಹ ಕ್ರಿಯೇಟಿವ್ ಡಿಸೈನರ್ ಗಳ ಬಗ್ಗೆ ಸಾಕಷ್ಟು ಜನಗಳಿಗೆ ತಿಳಿದಿರೋದಿಲ್ಲ. ಆದ್ರೆ ಈ ಮಾಹಿತಿ ಮೂಲಕ ನಿಮ್ಮವರೆಗೂ ಈ ವಿಷಯನ ತಿಳಿಸೋ ಜವಾಬ್ದಾರಿ ನಮ್ದು. ಲೋಕೇಶ್ ಕನಗರಾಜ್ ಡೈರೆಕ್ಷನ್ ನಲ್ಲಿ ಈಗಾಗಲೇ ಸೂಪರ್ ಸ್ಟಾರ್ ರಜನಿಕಾಂತ್ ನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಕೂಲಿ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇನ್ನೇನು ಸಿನಿಮಾ ರಿಲೀಸ್ ಆಗೋದಷ್ಟೇ ಬಾಕಿ ಇರೋ ಹೊತ್ತಿಗೆ ಈಗ ಸಿನಿಮಾದ ಡಿಜಿಟಲ್ ರೈಟ್ಸ್ ಕೂಡ ಭರ್ಜರಿ ಮೊತ್ತಕ್ಕೆ ಸೇಲ್ ಆಗಿದೆಯಂತೆ. ರಿಪೋರ್ಟ್ಗಳ ಪ್ರಕಾರ ಅಮೆಜಾನ್ ಪ್ರೈಮ್ 120 ಕೋಟಿ ರೂಪಾಯಿಗಳಿಗೆ ಕೂಲಿ ಸಿನಿಮಾದ ಡಿಜಿಟಲ್ ರೈಟ್ಸ್ ಗಳನ್ನ ಖರೀದಿಸಿದೆ ಅಂತ ಸುದ್ದಿ ದೊಡ್ಡದಾಗಿ ವೈರಲ್ ಆಗ್ತಿದೆ. ತೆಲುಗಿನ ಪೂರಿ ಜಗನ್ನಾಥ್ ಒಂದು ಟೈಮ್ ಅಲ್ಲಿ ಸೂಪರ್ ಹಿಟ್ ಸಿನಿಮಾಗಳ ನಿರ್ದೇಶಕ. ಆದ್ರೆ ಲೈಗರ್ ರಿಲೀಸ್ ನಿಂದ ಸ್ಟಾರ್ಟ್ ಆದಂತಹ ಅವರ ಗ್ರಹಚಾರ ಇವತ್ತಿಗೂ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಈಗ ಅವರ ಮುಂದಿನ ಸಿನಿಮಾ ವಿಜಯ್ ಸೇತುಪತಿ ಅವರ ಜೊತೆಗೆ ಅಂತ ಸುದ್ದಿ ಕೇಳಿ ಬರ್ತಾ ಇದ್ದು, ಸಿನಿಮಾದ ಟೈಟಲ್ ಅನ್ನ ಬೆಗ್ಗರ್ ಅಂತ ಬಹುತೇಕ ಕನ್ಫರ್ಮ್ ಮಾಡಲಾಗಿದೆ ಅಂತೆ. ಒಂದ್ ವೇಳೆ ಇವೆಲ್ಲ ನಿಜವಾಗಿದೆ ಆದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾದ ಅನೌನ್ಸ್ಮೆಂಟ್ ಕೇಳಿ ಬರುತ್ತೆ ಅನ್ನುವಂತಹ ಸುದ್ದಿ ಕೂಡ ಇದೆ. ಅಟ್ಲಿ ತಮಿಳು ಹಾಗೂ ಬಾಲಿವುಡ್ ನಲ್ಲಿ ಈಗ ಅತ್ಯಂತ ಡಿಮ್ಯಾಂಡ್ ಇರುವಂತಹ ಡೈರೆಕ್ಟರ್. ಜವಾನ್ ಸಿನಿಮಾದ ಮೂಲಕ ತಮ್ಮ ಸೂಪರ್ ಹಿಟ್ ಹಾಗೂ ಅನ್ಬೀಟನ್ ರೆಕಾರ್ಡ್ ಅನ್ನ ಕಂಟಿನ್ಯೂ ಮಾಡಿಕೊಂಡು ಬಂದಿರುವಂತಹ ಡೈರೆಕ್ಟರ್ ತಮ್ಮ ಮುಂದಿನ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವ್ರ ಜೊತೆಗೆ ಕೊಲಾಬ್ರೇಷನ್ ಮಾಡಲಿದ್ದಾರಂತೆ. ಈ ಸಿನಿಮಾದ ಸ್ಕ್ರಿಪ್ಟ್ ಗಾಗಿ ಅಟ್ಲಿ ಸಾಕಷ್ಟು ಸಮಯವನ್ನ ತಗೊಂಡಿದ್ದು, ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವಳಿ ಸಹೋದರರ ಪಾತ್ರವನ್ನ ಅಂದ್ರೆ ಡಬ್ಬಲ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾರಂತೆ. ಕೇಳೋದಕ್ಕೇನೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಸಿನಿಮಾ ಯಾವ ರೀತಿ ಕಥೆಯನ್ನ ಹೊಂದಿರಬಹುದು ಅನ್ನುವಂತಹ ಕುತೂಹಲ ಕೂಡ ಪ್ರತಿಯೊಬ್ಬರಿಗೂ ಹೆಚ್ಚಾಗಿದೆ. ಅಟ್ಲಿ ಅಲ್ಲು ಕಾಂಬಿನೇಷನ್ ಖಂಡಿತವಾಗ್ಲೂ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಭರ್ಜರಿ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೆ ನಾಂದಿ ಹಾಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸದ್ಯಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಮುಂಬೈನ ಕೊಲಾಬಾದಲ್ಲಿ ನಡೀತಾ ಇದೆ. ಈ ಶೆಡ್ಯೂಲ್ ನಲ್ಲಿ ಆಕ್ಷನ್ ಸೀಕ್ವೆನ್ಸ್ ಗಳಿದೆ. ಅದರಲ್ಲಿ ಕೇವಲ ಯಶ್ ಹಾಗೂ ಬಾಲಿವುಡ್ ನಟಿ ತಾರಾ ಸುತಾರಿ ಅವರು ಕಾಣಿಸ್ಕೊಳ್ತಾ ಇದ್ದು, ಮುಂದಿನ 3-4 ದಿನಗಳಲ್ಲಿ ಈ ಶೆಡ್ಯೂಲ್ ಮುಗಿದು ಮುಂದಿನ ಶೆಡ್ಯೂಲ್ ಗಾಗಿ ಸಿನಿಮಾ ತಂಡ ಮುಂಬೈನ ಮಡ್ ಐಲ್ಯಾಂಡ್ ಗೆ ಶಿಫ್ಟ್ ಆಗುತ್ತಂತೆ. ಫಿಲಂ ಸರಿಯಾದ ರೀತಿಯಲ್ಲಿ ಪ್ರೀ ಪ್ರೊಡಕ್ಷನ್ ಹಂತದಲ್ಲಿನೇ ಲೊಕೇಶನ್ ಹಾಗೂ ಯಾವ್ಯಾವ ಸಮಯಕ್ಕೆ ಶೂಟಿಂಗ್ ಕಂಪ್ಲೀಟ್ ಆಗ್ಬೇಕು ಅನ್ನೋ ಪ್ಲಾನಿಂಗ್ ಮಾಡ್ಕೊಂಡು ಕೆಲಸವನ್ನ ಮುಗಿಸ್ಕೊಂಡು ಬರ್ತಾ ಇದೆ ಅಂತ ಇದನ್ನ ನೋಡಿದಾಗ್ಲೇ ಅನ್ಸುತ್ತೆ. ತಿಂಗಳ ಹಿಂದೆ ಅಷ್ಟೇ ಶಿವಣ್ಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಮೆರಿಕಾದಲ್ಲಿ ಕ್ಯಾನ್ಸರ್ನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಗುಣಮುಖರಾಗಿ ಭಾರತಕ್ಕೆ ಹಿಂತಿರುಗಿದ್ರು. ಆದ್ರೆ ಈಗ ಆರೋಗ್ಯ ಸಮಸ್ಯೆ ಗೀತಕ್ಕ ಅವರನ್ನ ಕೂಡ ಕಾಡ್ತಾ ಇದೆ. ಹೌದು, ಕತ್ತಿನ ಭಾಗದಲ್ಲಿ ಇರುವಂತಹ ಸಮಸ್ಯೆಗಾಗಿ ಗೀತಕ್ಕ ಆಪರೇಷನ್ಗೆ ಒಳಗಾಗಿದ್ದು, ಆಪರೇಷನ್ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಬಹು ನಿರೀಕ್ಷಿತ ಸಿನಿಮಾ ಬಿಲ್ಲಾ ರಂಗ ಭಾಷಾ ಮುಂದಿನ ತಿಂಗಳಿಂದ ಶೂಟಿಂಗ್ ಅನ್ನ ಪ್ರಾರಂಭಿಸ್ತಾ ಇದೆ ಅನ್ನುವಂತಹ ಸುದ್ದಿ ಸಾಕಷ್ಟು ಸಮಯಗಳಿಂದ ಹರಿದಾಡ್ತಾ ಇತ್ತು. ಇದರ ಜೊತೆಗೆ ಈಗ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಕೂಡ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಒಂದು ಕಡೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಸಿನಿಮಾದಲ್ಲಿ ಕೂಡ ಅವರು ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದು, ಈಗ ಇಲ್ಲಿ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದು ಇಂಡಸ್ಟ್ರಿಯಲ್ಲಿ ಒಬ್ಬ ಪ್ರಾಮಿಸಿಂಗ್ ಖಳನಾಯಕನ ಎಂಟ್ರಿ ಆಗಿದೆ ಅಂತ ಕೂಡ ಹೇಳ್ಬೋದು. ಅರ್ಜುನ್ ರೆಡ್ಡಿ ಅನಿಮಲ್ ಸಿನಿಮಾದ ಮೂಲಕ ತನ್ನ ರಾ ಹಾಗೂ ಅಗ್ರೆಸಿವ್ ಫಿಲಂ ಸ್ಟೈಲ್ ಮೂಲಕ ಸಿನಿಮಾ ಪ್ರೇಮಿಗಳ ಮನೆ ಮಾತಾಗಿದ್ದ ಸಂದೀಪ್ ರೆಡ್ಡಿ ವಂಗ ಸದ್ಯಕ್ಕೆ ಪ್ರಭಾಸ್ ಅವರ ಜೊತೆಗಿನ ಮುಂದಿನ ಸಿನಿಮಾ ಸ್ಪಿರಿಟ್ ನ ತಯಾರಿಯಲ್ಲಿದ್ದಾರೆ. ಮಾಸ್ ಹೀರೋ ಹಾಗೂ ಮಾಸ್ ಡೈರೆಕ್ಟರ್ ಜೊತೆ ಆದ್ರೆ ಮರಣ ಮಾಸ್ ಸಿನಿಮಾ ರೆಡಿ ಆಗುತ್ತೆ ಅಂತ ಪ್ರಭಾಸ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ಸ್ಪಿರಿಟ್ ಸಿನಿಮಾದ ಶೂಟಿಂಗ್ ಮೆಕ್ಸಿಕೋದಲ್ಲಿ ಆದಷ್ಟು ಬೇಗ ಪ್ರಾರಂಭ ಆಗಲಿದೆ ಎನ್ನುವಂತಹ ಮಾಹಿತಿಗಳು ಟಾಲಿವುಡ್ ಅಂಗಳದಲ್ಲಿ ಕೇಳಿ ಬರ್ತಾ ಇದೆ. ರಿಲೀಸಸ್ ಈ ವಾರ ಅಂದ್ರೆ ಏಪ್ರಿಲ್ 4ಕ್ಕೆ ಬಿಡುಗಡೆ ಆಗ್ತಿರುವಂತಹ ಸಿನಿಮಾಗಳನ್ನ ನೋಡೋದಾದ್ರೆ ಕನ್ನಡದಿಂದ ನಿಮ್ದೇ ಕತೆ ಹಾಗೂ ವೃಷಭ ಎನ್ನುವಂತಹ ಸಿನಿಮಾಗಳು ರಿಲೀಸ್ ಆಗ್ತಿದೆ. ತಮಿಳಿನಿಂದ EMI ಹಾಗೂ ತೆಲುಗಿನಿಂದ ಲವ್ ಯು ಫಾದರ್ ಎನ್ನುವಂತಹ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದು, ನಿಮ್ಮ ಇಷ್ಟದ ಸಿನಿಮಾಗಳನ್ನ ಹತ್ತಿರದ ಥಿಯೇಟರ್ಗೆ ಹೋಗಿ ನೋಡಬಹುದಾಗಿದೆ. ಇದಿಷ್ಟು ಈ ವಾರದ ಸಿನಿಮಾ ಸುದ್ದಿಗಳು. ಮುಂದಿನ ವಾರದ ಸಿನಿಮಾ ಸುದ್ದಿ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಮನು.